ತಜ್ಞವಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ಮಲ್ಲಿಗೆ ಹೂವಿನ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದ ಪುಷ್ಪ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಅನುರಾಧ ರಾಜ್ಕುಮಾರ್ ವಡಗಾವಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಾವು ಇವತ್ತು ಈ ಮಲ್ಲಿಗೆ ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಯೋಣ. ಅಂದರೆ ಮಲ್ಲಿಗೆ ಹೂವು ಹೇಗೆ ಒಂದು ವಾಣಿಜ್ಯ ಬೆಳೆ ಮತ್ತು ತೋಟಗಾರಿಕೆ ಬೆಳೆ, ಅದನ್ನು ನಾವು ಯಾವ ರೀತಿ ಬೇಸಾಯ ಕೈಗೊಳ್ಳಬಹುದು, ಅದಕ್ಕೆ ನಾವು ಮಲ್ಲಿಗೆ ಬೆಳಿಬೇಕಂದ್ರೆ ಯಾವ ರೀತಿಯ ಹವಾಗುಣ ಸೂಕ್ತ, ಯಾವ ರೀತಿ ಮಣ್ಣು ಅದಕ್ಕೆ ಸೂಕ್ತ, ಮತ್ತು ಅದರಲ್ಲಿ ಯಾವ್ಯಾವ ತಳಿಗಳಿದ್ದಾವೆ, ಮತ್ತು ಮಲ್ಲಿಗೆಯಲ್ಲಿ ಸಸ್ಯಾಭಿವೃದ್ಧಿ ಹೇಗೆ ಮಾಡಬೇಕು, ಈ ನೀರು ಮತ್ತು ಗೊಬ್ಬರಗಳ ನಿರ್ವಹಣೆ ಹೇಗಿರುತ್ತೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಲ್ಲಿಗೆ ಹೂವಿನ ಬೇಸಾಯ ಕ್ರಮಗಳು ಮತ್ತು ಇತರೆ ವಿಷಯ ಕುರಿತಂತೆ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ಈಗ ನಮ್ಮ ಜೊತೆಗಿದ್ದಾರೆ ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಪುಷ್ಪ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಅನುರಾಧ ರಾಜ್ಕುಮಾರ್ ವಡಗಾವಿ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ಈಗ ಮಲ್ಲಿಗೆ ಹೂವು ಒಂದು ವಾಣಿಜ್ಯ ಬೆಳೆ, ಆಮೇಲೆ ಅಲಂಕಾರಿಕ ಬೆಳೆನೂ ಅಂತ ಇರ್ಬೋದು, ಮತ್ತು ತೋಟಗಾರಿಕೆ ಬೆಳೆನೂ ಅಂತ ಹೇಳ್ಬೋದು. ನಮ್ಮ ರೈತ ಬಾಂಧವರು ಈ ಮಲ್ಲಿಗೆ ಹೂವಿನ ಕೃಷಿ ಕೈಗೊಳ್ಳಬೇಕು ಅಂತ ಏನಾದರೂ ಮನಸ್ಸು ಮಾಡಿದ್ರೆ ಅವರಿಗೆ ಮೂಲ ತಯಾರಿ ಏನು ಇರಬೇಕು? ಒಂದು ಭೂಮಿ ಇರ್ಬೋದು, ಸಸಿ ತಯಾರಿ ಇರ್ಬೋದು, ಏನೆಲ್ಲ ಒಂದು ತಯಾರಿ ಮಾಡ್ಕೋಬೇಕಾಗುತ್ತೆ? ಸೊ ಮಲ್ಲಿಗೆ ಹೂ ಒಂದು ವಾಣಿಜ್ಯ ಬೆಳೆ ಅಂತಾನೆ ಹೇಳ್ಬೋದು. ಲಾಭದಾಯಕವಾದಂತಹ ಬೆಳೆ ಇದೆ. ಸೊ ಯಾಕೆ ಅಂತಂದ್ರೆ ಅದು ಉಪಯೋಗಗಳು ಜಾಸ್ತಿ ಇದಾವೆ. ಅಂತಂದ್ರೆ ಇವಾಗ ಎಲ್ಲರೂ ನೋಡಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಅದರಲ್ಲೇ ಮಾಲೆ ಅಥವಾ ಹಾರ ತಯಾರಿಸ್ಲಿಕ್ಕೋಸ್ಕರ ಆಗಿರ್ಬೋದು, ಅಥವಾ ಕೇಶಾಲಂಕಾರಕ್ಕಾಗಿ. ಇವಾಗ ಮೇನ್ ಆಗಿ ಕೇಶಾಲಂಕಾರದಲ್ಲಿ ಜಾಸ್ಮಿನ್ ಅಂತಂದ್ರೆ ಮಲ್ಲಿಗೆ, ಇದ್ರ ಜೊತೆ ಇನ್ನೊಂದು ಕ್ರೊಸಾಂಡ್ರಾ ಅಂತ ಬರುತ್ತೆ, ಆರೆಂಜ್ ಕಲರ್. ಸೊ ಇವೆರಡು ಮಿಕ್ಸ್ ಮಾಡಿ ಮಾಡೋದು ತುಂಬಾ ಯೂಸ್ಫುಲ್ ಆಗ್ತಿದೆ ಇವಾಗ ಅದಕ್ಕೆ ಕನಕಾಂಬರ. ಸೊ ಕನಕಾಂಬರ, ಸೊ ಇವೆರಡು ಹೂಗಳನ್ನ ಜೋಡಿಸ್ಬಿಟ್ಟು ಕೇಶಾಲಂಕಾರಕ್ಕಾಗಿ ಈ ಹೂವಿಗೆ ತುಂಬಾ ಬೇಡಿಕೆ ಇದೆ. ಸೊ ಅದಲ್ದೇನೆ ಸುಗಂಧ ತೈಲ ತಯಾರಿಸಲು ಅಂತಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಷನ್, ಎಸೆನ್ಷಿಯಲ್ ಆಯಿಲ್ ಅಂತ ಹೇಳ್ತೀವಲ್ಲ, ಸೊ ಅಂತದ್ದು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರನು ಏನಂತ ಹೇಳ್ತಾರೆ ಅಂತಂದ್ರೆ ಕಾಂಕ್ರೀಟ್ ಅಂತ ಹೇಳ್ತಾರೆ. ಜಾಸ್ಮಿನ್ ಕಾಂಕ್ರೀಟ್ ಅಥವಾ ಜಾಸ್ಮಿನ್ ಅಬ್ಸಲ್ಯೂಟ್ ಅಂತ. ಅಬ್ಸಲ್ಯೂಟ್ ಅಂದ್ರೆ ತಿಳಿಯಾಗಿರೋದು, ಆಯಿಲ್ ತರ ಇರುತ್ತೆ, ಬಟ್ ಕಾಂಕ್ರೀಟ್ ಅನ್ನೋದು ಮೇಣ ತರ ಇರುತ್ತೆ. ಸೊ ಅದನ್ನ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಅದ್ರದ್ದು ಇವನ್ ಕಾಸ್ಟ್ ಏನಾಗಿದೆ ಅಂತಂದ್ರೆ ಇವಾಗ ಜಾಸ್ತಿ ಆಗ್ತಾ ಇದೆ. ಸೊ ಕಾಂಕ್ರೀಟ್ ಎಷ್ಟಿದೆ ಅಂತಂದ್ರೆ ಒಂದೊಂದು ಕೆಜಿಗೆ ಸುಮಾರು 10,000 ರಿಂದ 15,000 ಅಷ್ಟು ಕಾಸ್ಟ್ ಇದೆ. ಹಂಗಾಗಿ ನಾವು ಇದನ್ನ ಬೆಳೆಗಳನ್ನ ನಮ್ಮ ಭೂಮಿಯಲ್ಲಿ ಬೆಳೆದ್ರೆ ಅವರಿಗೆ ಲಾಭವನ್ನು ಕೊಡುವಂತಹ ಬೆಳೆ ಆಗಿದೆ ಅಂತ ನಾವು ಹೇಳ್ಬೋದು ಸರ್. ಯಾಕಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮದೇ ಆದಂತಹ ಒಂದು ಸಾಂಪ್ರದಾಯಿಕ ಬೆಳೆಗಳನ್ನೇ ಬೆಳಿತಿರ್ತಾರೆ. ಏನು ಪ್ರತಿ ವರ್ಷನೂ ತೊಗರಿ ಹಾಕಿದೆ, ಹತ್ತಿ ಹಾಕಿದೆ, 6 ತಿಂಗಳಾಯ್ತು, ಮತ್ತೆ ಕಟಾವ್ ಮಾಡ್ಕೊಂಡೆ, ಎಷ್ಟು ಬಂತು ಅಷ್ಟರಲ್ಲಿ ಇರುತ್ತೆ. ಈ ರೀತಿ ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿದ್ರೆ ಅವರಿಗೆ ಹೆಚ್ಚು ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಸಾಧ್ಯ ಆಗುತ್ತೆ. ಯಾಕಂತಂದ್ರೆ ಪ್ಲಾಂಟಿಂಗ್ ಆಗಿ 1-2 ರಿಂದ 3 ವರ್ಷ ಆದ್ರೂನು ನಾವು ಮಿಡಲ್ ಅಂತಂದ್ರೆ ಇಂಟರ್ ಕ್ರಾಪಿಂಗ್ ಅಂತ ಹೇಳ್ತೀವಲ್ಲ, ಸೊ ನಾವು ಅದರಲ್ಲಿ ಅಂತರ್ ಬೆಳೆ ಬೇಸಾಯನ ನಾವು ಮಾಡ್ಕೊಳ್ಬಹುದು. ಯಾಕಂತಂದ್ರೆ 1 ರಿಂದ 2 ವರ್ಷವರೆಗೂ ಅದರದ್ದು ಕವಲುಗಳು ಜಾಸ್ತಿ ಇರೋದಿಲ್ಲ, ರೆಂಬೆಗಳು ಜಾಸ್ತಿ ಬಂದಿರಲ್ಲ. ಹಾಗಾಗಿ ನಾವು ಯಾವ್ದಾದ್ರು ಇವನ್ ಹೂವಿನ ಬೆಳೆಗಳಾಗಿರ್ಬೋದು, ಆನ್ಯುವಲ್ ಫ್ಲವರ್ ಕ್ರಾಪ್ಸ್ ಅಂತ ಹೇಳಿರ್ತೀವಲ್ಲ, ಅಂತಂದ್ರೆ 3 ತಿಂಗಳಲ್ಲಿ ಮುಗಿಯುವಂತಹ ಒಂದು ಚೆಂಡು ಹೂ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಅಥವಾ ಚೈನಾ ಎಸ್ಟರ್ ಅಂತ ಹೇಳ್ತೀವಿ ಸರ್, ಅಂತದ್ನ ನಾವು ಬೆಳೆಗಳನ್ನ ಬೆಳೆದ್ರೆ ಅವರಿಗೆ ಅಂತರ್ ಬೇಸಾಯ ಮಾಡೋದ್ರಿಂದನೂ ಹಾಗೆ ಇದು ಇಳುವರಿ ಆ ಇಳುವರಿನೂ ನಾವು ಪಡೆಯಬಹುದು. ರೈತರ ಇದರಿಂದ ಲಾಭ ಪಡಿಬಹುದು ಅಂತ ನಾನು ಹೇಳ್ಬೋದು ಸರ್. ಈಗ ನಮ್ಮ ಗುಲ್ಬರ್ಗ ಭಾಗ ತಗೊಂಡ್ರೆ ಹೆಚ್ಚು ಕಪ್ಪು ಮಣ್ಣು ಪ್ರದೇಶ ಅಂತ ನಾವು ಹೇಳ್ತೀವಿ. ಈ ಮಲ್ಲಿಗೆ ಬೆಳಿಲಿಕ್ಕೆ ಯಾವ ರೀತಿಯ ಹವಾಗುಣ ಮತ್ತು ಯಾವ ರೀತಿಯ ಮಣ್ಣು ಸೂಕ್ತ ಅಂತ ಹೇಳ್ತೀರಾ? ಬೀದರ್ ಅಥವಾ ಗುಲ್ಬರ್ಗ ಈ ಕಡೆ ಎಲ್ಲ ಅಂತಂದ್ರೆ ಇದಕ್ಕೆ ಫುಲ್ ಕಪ್ಪು ಮಣ್ಣು ಅಷ್ಟು ಸೂಕ್ತ ಅಲ್ಲ. ಅಂತಂದ್ರೆ ಸ್ವಲ್ಪ ಮರಳು ಮಿಶ್ರಿತವಾಗಿರ್ಬೇಕು ಮಣ್ಣು, ಮರಳು ಮಿಶ್ರಿತ ಗೋಡು ಮಣ್ಣು ಅಂತ ಹೇಳ್ತೀವಲ್ಲ, ಸೊ ಆ ತರ ಮಣ್ಣು ಇದಕ್ಕೆ ಸೂಕ್ತವಾಗಿರುವಂತಹ ಮಣ್ಣು. ಹಾಗೆ ಹವಾಗುಣ ಹೆಂಗಿರ್ಬೇಕಂತಂದ್ರೆ ಖುಷ್ಕಿ ಆರ್ದ್ರತೆ ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ ಸ್ವಲ್ಪ ಕಮ್ಮಿ ಇರಬೇಕು. ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಎಲೆಗಳಿಗೆಲ್ಲ ಅದ್ರ ಮಾಯಿಶ್ಚರ್ ಅಥವಾ ನೀರಿನ ಅಂಶ ಜಾಸ್ತಿ ಆಗಿ ಸೊ
ರೋಗಗಳು, ಕೀಟಗಳ ಬಾಧೆಗಳು ಜಾಸ್ತಿ ಬರುವಂತಹ ಒಂದು ಪ್ರಾಬ್ಲಮ್ಸ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಅಥವಾ ಶುಷ್ಕ ಆರ್ದ್ರತೆ ಉಳ್ಳಂತಹ ವಾತಾವರಣಗಳನ್ನ ಹೊಂದಿದ್ರೆ ನಾವು ಈ ಬೆಳೆಯನ್ನ ನಾವು ಬೆಳೆಸ್ಕೋಬಹುದು. ಯಾವ ಸಂದರ್ಭ ಸೂಕ್ತ ಅಂತೀರಿ? ಈಗ ನಾಟಿ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಈ ಒಂದು ಮಲ್ಲಿಗೆ ಕೃಷಿ ಪ್ರಾರಂಭಿಸ್ಲಿಕ್ಕೆ ಯಾವ ಸಂದರ್ಭ ಸೂಕ್ತ ಅಂತ ಹೇಳ್ತೀರಾ? ಸೊ ಯಾವ ಸಂದರ್ಭ ಅಂತಂದ್ರೆ ಆನ್ಸೆಟ್ ಆಫ್ ಮಾನ್ಸೂನ್ ಅಂತ ಹೇಳ್ತೀವಿ. ಅಂತಂದ್ರೆ ಜೂನ್ ಇಂದ ಆಗಸ್ಟ್ ವರೆಗೂ, ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ನೀವು ಯಾವ ತಿಂಗಳಾದ್ರೂ ನಾಟಿ ಮಾಡ್ಕೊಂಡಿದ್ರೆ ಇದಕ್ಕೆ ಸೂಕ್ತ ಅಂತ ಅನ್ಸ್ಬಹುದು. ಅದಕ್ಕೆ ಬೇಕಾದ್ರೆ ಮೊದಲೇ ಇದಕ್ಕೆ ಲ್ಯಾಂಡ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಅದಂತಂದ್ರೆ ಭೂಮಿಯನ್ನ ಹೇಗೆ ನಾವು ತಯಾರಿ ಮಾಡ್ಕೋಬೇಕು, ಅದನ್ನ ಮೊದಲೇ ಮಾಡಿಟ್ಕೋಬಹುದು. ಯಾಕಂದ್ರೆ ಮಳೆ ಸ್ಟಾರ್ಟ್ ಆಯ್ತು, ಭೂಮಿನ ರೆಡಿ ಮಾಡ್ಕೊಳಿಕ್ ಹೋದ್ರೆ ಅಥವಾ ಗುಣಿಗಳನ್ನ ರೆಡಿ ಮಾಡ್ಕೊಂಡಿದ್ರೆ ಒಳಗಡೆ ನೀರ್ ಫಿಲ್ ಆಗೋದು ಅಥವಾ ತುಂಬುವಂತಹ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲೇ ಎಲ್ಲ ಫ್ಲೋಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಸೊ 1-2 ತಿಂಗಳು ಅಥವಾ 1 ತಿಂಗಳು ಅದನ್ನ ಗಾಳಿ ಆಡ್ಲಿಕ್ಕೆ ಬಿಟ್ಟು ಅಥವಾ ಒಳಗಡೆ ಯಾವ್ದಾದ್ರು ಸೂಕ್ಷ್ಮಾಣು ಜೀವಿಗಳೆಲ್ಲ ಇರುತ್ತೆ, ಸೊ ಅದೆಲ್ಲನೆಲ್ಲ ಸಾಯಿಸ್ಬಿಟ್ಟು ಅಂದ್ರೆ ಸ್ವಲ್ಪ ಬಿಸಿಲಿಂದ ಅದೆಲ್ಲ ಸತ್ತೋದ್ಮೇಲೆ ಸೊ ನಾವು ಪ್ಲಾಂಟಿಂಗ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಈಗ ನಾವು ಮಾರ್ಕೆಟ್ನಲ್ಲೇ ನೀವು ಹೇಳ್ದಂಗೆ ಒಳ್ಳೆ ಬೆಲೆ ಇರುತ್ತೆ ಮಲ್ಲಿಗೆಗೆ. ಬೇರೆ ಒಂದು ಹೂವುಗಳಿಗಿಂತ ಮಲ್ಲಿಗೆಗೆ ಹೆಚ್ಚು ಬೆಲೆ ಸಿಗುತ್ತೆ. ಯಾಕಂದ್ರೆ ಒಂದು ಮೊಳ ತಗೊಂಡ್ರೆ 100 ರೂಪಾಯಿ ಅಂತ ಇರ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಒಂದು ಮಾರು ತಗೊಂಡ್ರೆ 200-250 ಈ ಥರನೇ ಇರುತ್ತೆ. ಒಂದು ಅನ್ಸೀಸನ್ ಅಂತ ಇರ್ಬೋದು, ಒಳ್ಳೆ ಸೀಸನಲ್ಲಿ ಒಂದು 100 ರೂಪಾಯಿ ಅಂತೂ ಸಿಗುತ್ತೆ ಒಂದು ಮಾರಿಗೆ. ಆದರೆ ನಾವು ಮಾರ್ಕೆಟ್ನಲ್ಲಿ ನೋಡ್ಬೇಕಾದ್ರೆ ಬೆಳೆವೆಲ್ಲ ನಾವು ಮಲ್ಲಿಗೆ ಅಂತ ತಿಳ್ಕೊಂತೀವಿ. ಮಲ್ಲಿಗೆಯಲ್ಲಿ ಎಷ್ಟು ವೆರೈಟಿ ಇದ್ದಾವೆ, ಅಂದರೆ ಎಷ್ಟು ತಳಿಗಳಿದ್ದಾವೆ, ಯಾವ ಬೆಳೆಲಿಕ್ಕೆ ಒಳ್ಳೆ ತಳಿಗಳು, ಅದರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ. ಮಲ್ಲಿಗೆಯಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ 40 ಪ್ರಭೇದಗಳಿದಾವೆ. ಬಟ್ ಅಷ್ಟು ಎಲ್ಲಾನು ಒಂಥರ ವಾಣಿಜ್ಯವಾಗಿ ಬೆಳೆಯೋದಂತಹ ಅಥವಾ ಲಾಭದಾಯಕವಾಗಿ ಬರುವಂತಹ ಒಂದು ಪ್ರಭೇದಗಳಿಲ್ಲ. ಅದ್ರಲ್ಲಿರೋದು 4 ಪ್ರಭೇದಗಳು. ಅದು ತುಂಬಾ ಉತ್ತಮದಾಯಕ ಅಥವಾ ಲಾಭದಾಯಕವಂತಹ ಬೆಳೆ ಅಂತ ಅನ್ಬೋದು. ಸೊ ಅದ್ರಲ್ಲಿ ಯಾವುದು ಅಂತಂದ್ರೆ ಒಂದು ವಸಂತ ಮಲ್ಲಿಗೆ ಅಂತ ಹೇಳ್ತೀವಿ. ಸೊ ಜಾಸ್ಮಿನಮ್ ಅರಿಕ್ಯುಲೇಟಮ್ ಅಂತ ಕರಿತೀವಿ ಅದಕ್ಕೆ. ಸೂಜಿ ಮಲ್ಲಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ, ಒಂಥರ ಸೂಜಿ ತರ ಅಥವಾ ಚೂಪಾಗಿರುತ್ತೆ. ಸೊ ಹಂಗಾಗಿನೇ ಅದಕ್ಕೆ ಸೂಜಿ ಮಲ್ಲಿಗೆ ಅಂತಾನೆ ಕರೀತಾರೆ. ಹಾಗೆ ಆ ಹೂವಿನ ಪರಿಮಳ ಭರಿತವಾದಂತಹ ಹೂಗಳಂತಾನೆ ನಾವು ಹೇಳ್ಬೋದು. ಹಾಗಾಗಿ ನಾವು ಇದರಿಂದ ಜಾಸ್ಮಿನ್ ಎಣ್ಣೆನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದಕ್ಕೆ ಬಿಟ್ಟು ನಾವು ಕೇಶಾಲಂಕಾರಕ್ಕಾಗೂ ಯೂಸ್ ಮಾಡ್ಬೋದು. ಹಾಗಾಗಿ ಇದರಲ್ಲಿ ತುಂಬಾ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪೀಸೀಸ್ ನೋಡಕ್ ಹೋದ್ರೆ ವಸಂತ ಮಲ್ಲಿಗೆ ಅಂತ ನಾನು ಫಸ್ಟ್ ಒಂದು ಹೇಳಿದೆ. ಇನ್ನೊಂದಿದೆ ದುಂಡು ಮಲ್ಲಿಗೆ ಆರ್ ಗುಂಡು ಮಲ್ಲಿಗೆ. ಅಂದ್ರೆ ಅದು ನೇಮೇ ಹೇಳುತ್ತೆ, ದುಂಡು ಅಂತಂದ್ರೆ ರೌಂಡ್ ಶೇಪ್ ಅಲ್ಲಿದೆ. ಸೊ ಅದ್ರಲ್ಲಿ ಏನಿದಾವ ಅಂತಂದ್ರೆ ಒಂದೊಂದು ತಳಿಗಳು ಒಂದೇ ಎಳೆದು ಪೆಟಲ್ಸ್ ನ ಹೊಂದಿದಾವೆ. ಇನ್ನೊಂದೊಂದೊಂದು ತಳಿಗಳು ಹೆಂಗಿದಾವ ಅಂತಂದ್ರೆ 3-4 ಡಬಲ್ಸ್ ಅಂತ ಹೇಳ್ತೀವಿ. ಸೊ ಆ ತರನು ಹೊಂದಿದಾವೆ. ಸೊ ಡಬಲ್ಸ್ ಏನಾಗಿದೆ ಅದಕ್ಕೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ಸೊ ಇನ್ನೊಂದಿದೆ, ಸೊ ಯಾವುದು ಅಂತಂದ್ರೆ ಜಾಸ್ಮಿನಮ್ ಗ್ರ್ಯಾಂಡಿಫ್ಲೋರಮ್ ಅಂತ ಹೇಳ್ತೀವಿ. ಸೊ ಅದು ಜಾಜಿ ಮಲ್ಲಿಗೆ. ಈಗ ಜಾಜಿ ಮಲ್ಲಿಗೆ ಅಂತ ಕೇಳಿರ್ಬೋದು ಎಲ್ಲರೂ. ಸೊ ಜಾಜಿ ಮಲ್ಲಿಗೆ ಈ ಎಲ್ಲಾ ಸ್ಪೀಸೀಸ್ ನ ಕಂಪೇರ್ ಮಾಡಿದ್ರೆ ಅಥವಾ ಪ್ರಭೇದಗಳನ್ನ ಕಂಪೇರ್ ಮಾಡಿದ್ರೆ ಅದರದ್ದು ವಾಸನೆನೂ ಚೆನ್ನಾಗಿದೆ. ಹಾಗೆ ಅದರಿಂದ ನಾವು ಜಾಸ್ತಿನ ಎಸೆನ್ಷಿಯಲ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಇದು ಒಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ. ಮತ್ತೆ ಅದ ಮಾರ್ಚ್ ತಿಂಗಳಿಂದ ಅಪ್ ಟು ಆಗಸ್ಟ್ ವರೆಗೂ ನಿಮ್ಗೆ ಫ್ಲವರಿಂಗ್ ನ ಬರುತ್ತೆ, ಹೂಗಳನ್ನ ಕೊಡುತ್ತೆ. ಲಾಸ್ಟ್ ಒಂದಿದೆ ಮಲ್ಟಿಫ್ಲೋರಮ್ ಅಂತ, ಜಾಸ್ಮಿನಮ್ ಮಲ್ಟಿಫ್ಲೋರಮ್ ಅಂತ ಕರಿತೀವಿ, ಕಾಕಡ ಅಂತ ಕರಿತೀವಲ್ಲ. ಸೊ ಕಾಕಡ ಹೂವು ಅಂತ ಹೇಳಿ. ಸೊ ಆ ಹೂವಿನ ಏನಾಗಿದೆ ಅಂತಂದ್ರೆ ಅದು ಪರಿಮಳ ಇಲ್ಲ ಸರ್ ಅದು. ಬಟ್ ಪರಿಮಳ ಇರ್ಲಿಲ್ಲ ಅಂತಂದ್ರೆ ಅದು ಏನಾಗಿದೆ ಅಂತಂದ್ರೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಬಿಟ್ಟು ಯಾವ ತಿಂಗಳನ್ನು ಈ ಹೂವನ್ನ ನಾನು ಪಡಿಬಹುದು. ಹಾಗಾಗಿ ಕೃಷಿಕರು ಏನ್ ಮಾಡ್ತಾರೆ, ಸ್ವಲ್ಪ ವಾಸನೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಮ್ಗೆ ಫ್ಲವರ್ ಸಿಗ್ತಾ ಇದೆ, ಹಂಗಾಗಿ ಅವರು ಎಲ್ಲಾ ತಿಂಗಳಲ್ಲೂ ಆ ಹೂಗಳನ್ನ ತಗೋಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಅವರು ಜಾಸ್ಮಿನಮ್ ಮಲ್ಟಿಫ್ಲೋರಮ್ ಅಥವಾ ಕಾಕಡಾನು ಇವಾಗ ಅದಕ್ಕೆ ಹೆಚ್ಚಿಗೆ ಬೇಡಿಕೆ ಬರ್ತಾ ಇದೆ ಸರ್. ಸೊ ಇಷ್ಟು ತಳಿಗಳಿದಾವೆ, 4 ಪ್ರಭೇದಗಳಿದಾವೆ ಅದರಲ್ಲಿ. ಈಗ ಮಲ್ಲಿಗೆ ಕೃಷಿ ಕೈಗೊಳ್ಳೋರಿಗೆ ಸಸಿ ಯಾವ ರೀತಿ ತಯಾರು ಮಾಡ್ಕೋಬೇಕು, ಆಮೇಲೆ ಅದನ್ನ ನಾಟಿ ಯಾವ ರೀತಿ ಮಾಡಬೇಕು, ಅದರ ಬಗ್ಗೆ ಹೇಳಿ ಮೇಡಮ್. ಮಲ್ಲಿಗೆ ಸಸಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪ್ರೊಪಗೇಷನ್ ಅಂತ ನಾವೇನ್ ಕರಿತೀವಿ ಅಥವಾ ಸಸ್ಯಾಭಿವೃದ್ಧಿ, ಹೆಂಗೆ ಸಸ್ಯಾಭಿವೃದ್ಧಿ ಮಾಡ್ತೀವಿ. ಸೊ ಇದು ರೆಂಬೆಯ ತುಂಡುಗಳು ಅಥವಾ ಕಟ್ಟಿಂಗ್ಸ್ ಅಂತ ಕರಿತೀವಿ. ಸೊ ಕಟ್ಟಿಂಗ್ಸ್ ಅಲ್ಲೇ ಏನಾಗ್ತಿದೆ ಅಂತಂದ್ರೆ ಸಾಫ್ಟ್ ಅಥವಾ ಮೀಡಿಯಂ ಅಥವಾ ಹಾರ್ಡ್ ಅಂತಂದ್ರೆ ಸಾಫ್ಟ್ ವುಡ್ ಅಂದ್ರೆ ತುದಿಗಳ ಕಟ್ಟಿಂಗ್, ಅದಾದ್ಮೇಲೆ ಮಿಡಲ್ ಅಂದ್ರೆ ಮೀಡಿಯಂ ಪೋರ್ಷನ್, ತುದಿನೂ ಇಲ್ಲ ಫುಲ್ ಲಾಸ್ಟ್ ಗಟ್ಟಿಯಾಗಿರೋ ಪೋರ್ಷನ್ ಇಲ್ಲ, ಮೀಡಿಯಂ ಪೋರ್ಷನ್ ಅಥವಾ ಲಾಸ್ಟ್ ಇನ್ನೊಂದು ಗಟ್ಟಿಯಾಗಿರೋ ಪೋರ್ಷನ್ ಅಂತ ಕರಿತೀವಿ. ಯಾಕಂದ್ರೆ ಬೇರೆ ಬೇರೆ ಪ್ರಭೇದಗಳಿಗೆ ಬೇರೆ ಬೇರೆ ತರ ಕಟ್ಟಿಂಗ್ಸ್ ಗಳಿದಾವೆ. ಯೂಶುವಲಿ ಏನ್ ಮಾಡ್ತೀವಿ ಅಂತಂದ್ರೆ
ಹಾರ್ಡ್ವುಡ್ ಕಟಿಂಗ್ ನ ನಾವು ಪ್ರಿಫರ್ ಮಾಡ್ತೀವಿ. ಹಾರ್ಡ್ವುಡ್ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರುವಂತ ಬಲ್ತಿರ್ಬೇಕು. ಮತ್ ಇನ್ನೊಂದೊಂದೊಂದು ಸ್ಪೀಶೀಸ್ಗಳು ಅದ್ರದ್ದು ಸ್ಟೆಮ್ದು ನೋಡ್ಕೊಂಡ್ಬಿಟ್ಟು ಅಂತಂದ್ರೆ ಅದ್ರದ್ದು ಕಾಂಡಗಳನ್ನ ನೋಡ್ಕೊಂಡ್ಬಿಟ್ಟು ಅದೇ ತರ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡ್ಬೇಕಾಗತ್ತೆ. ಯಾವ್ದು ಕಾಂಡಗಳು ಫುಲ್ ಬಲಿತವಾಗಿರುವಂತಹ ಕಾಂಡಗಳಿರ್ತಾವಲ್ಲ ಅದ್ರದ್ದು ಅದೇ ತರಾನೇ ಕಟಿಂಗ್ಸ್ ಬರ್ತಾ ಹೋಗುತ್ತೆ. ಸೊ ಆ ತರ ಇನ್ನೊಂದು ಮೆಥಡ್ ಇದೆ. ಸೊ ಅದನ್ನ ನಾವು ಏರ್ ಲೇಯರಿಂಗ್, ಗ್ರೌಂಡ್ ಲೇಯರಿಂಗ್ ಅಂತ ಕರಿತೀವಿ. ಸಿಂಪಲ್ ಲೇಯರಿಂಗ್ ಅಥವಾ ಗ್ರೌಂಡ್ ಲೇಯರಿಂಗ್ ಅಂತ ಕರಿತೀವಿ. ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬಳ್ಳಿಗಳು, ಜಾಸ್ಮಿನ್ ಅಲ್ಲಿ ಏನಿದಾವೆ ಒಂದೊಂದು ಬಳ್ಳಿಗಳಿದಾವೆ, ಒಂದೊಂದು ಪೊದೆ ಜಾತಿದು ಇದಾವೆ, ಅಂದ್ರೆ ಶ್ರಬ್ಸ್ ಅಂತ ಹೇಳ್ತೀವಿ. ಶ್ರಬ್ಸ್ ಇದಾವೆ, ಇನ್ನೊಂದ್ ಸ್ವಲ್ಪ ಕ್ಲೈಂಬರ್ಸ್ ಇದಾವೆ. ಸೊ ಕ್ಲೈಂಬರ್ಸ್ ಅಂತಂದ್ರೆ ಅದು ಸ್ವಲ್ಪ ಸ್ಲೆಂಡರ್ ಅಥವಾ ಮೆತ್ತಗೆ ಇರುವಂತಹ ಬಳ್ಳಿಗಳನ್ನ ಕರಿತೀವಲ್ಲ, ಅದನ್ನ ನೆಲದಲ್ಲಿ ಹುದುಗಿಸಿ ಅದನ್ನ ಬೇರುಗಳನ್ನ ಬರ್ಲಿಕ್ಕೆ ಅದಕ್ಕೆ ನಾವು ಸ್ವಲ್ಪ ಅನುಮತಿ ಮಾಡ್ತೀವಿ. ಆ ಬೇರುಗಳನ್ನ ಬಿಟ್ಟಾಗ ಆ ಬೇರನ್ನ ಅದರಿಂದ ಬೇರ್ಪಡಿಸಿ ನಾವು ಹೊಸದಾಗಿ ಅದನ್ನ ಗಿಡಗಳನ್ನ ಮಾಡ್ಕೊಳ್ತೀವಿ. ಆ ಮೆಥಡಿಗೆ ಏನಂತ ಕರಿತೀವಿ ಅಂತಂದ್ರೆ ಸಿಂಪಲ್ ಲೇಯರಿಂಗ್ ಅಥವಾ ಗ್ರೌಂಡ್ ಲೇಯರಿಂಗ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಅದ್ರದ್ದು ಸ್ಟೆಮ್ ಏನಿರ್ತದಲ್ಲ ಆ ಸ್ಟೆಮ್ ನ ನೆಲದ ಕಡೆ ಹೂತ್ ಹಾಕ್ಬೇಕು. ಹೂತ್ ಹಾಕಿ ಮೇಲ್ಗಡೆ ಮಣ್ಣು ಮುಚ್ಚಬೇಕು. ಮೇಲ್ ಮುಚ್ಚಿದ ತಕ್ಷಣ ಏನಾಗುತ್ತೆ, ಒಳಗಡೆ ಕತ್ಲು ಕಾಣಿಸುತ್ತೆ. ಸೊ ಡಾರ್ಕ್ ಪೀರಿಯಡ್ ಕ್ರಿಯೇಟ್ ಆಗುತ್ತೆ. ಆ ಡಾರ್ಕ್ ಪೀರಿಯಡ್ ಇಂದ ಏನಾಗುತ್ತೆ ಅಂದ್ರೆ ಅಲ್ಲಿ ರೂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗ್ ಬಂದಾಗ ಏನಾಗುತ್ತೆ, ಅದನ್ನ ಕಟ್ ಮಾಡ್ಬಿಟ್ಟು ನೀವು ಹೊಸದಾಗಿ ಗಿಡಗಳನ್ನ ರೆಡಿ ಮಾಡ್ಕೊಳ್ಬಹುದು. ಇನ್ನೊಂದ್ ಏನಂತಂದ್ರೆ ನಿಮ್ಗೆ ಸಕ್ಸಸ್ ರೇಟ್ ಚೆನ್ನಾಗಿರ್ಬೇಕು, ಎಲ್ಲಾನು ರೂಟಿಂಗ್ ಅಲ್ಲಿ ಬರ್ಬೇಕು ಅಂತಂದ್ರೆ ನಾವು ಇಂಡೋಲ್ ಬ್ಯೂಟರಿಕ್ ಆಸಿಡ್ ಅಂತ ಸಸ್ಯ ಪ್ರಚೋದಕಗಳು ಅಂತ ಹೇಳಿ ಕರಿತೀವಿ. ಸೊ ಸಸ್ಯ ಪ್ರಚೋದಕಗಳು ಯೂಸ್ ಮಾಡೋದಾದ್ರೆ ನಾವು ರೂಟಿಂಗ್ ಅಂತಂದ್ರೆ ಸಕ್ಸಸ್ ನ ಜಾಸ್ತಿ ಮಾಡಬಹುದು. ಅದು ಹೆಂಗಾಗುತ್ತೆ ಅಂತಂದ್ರೆ ಒಂದು ಸ್ಪೀಸೀಸ್ ಅಥವಾ ಒಂದು ಕಟಿಂಗ್ಸ್ ಇಂದ ಇನ್ನೊಂದು ಕಟಿಂಗು ಡಿಫ್ರೆಂಟ್ ಆಗುತ್ತೆ. ಬಲಿತ ತುದಿಗಳ ಕಾಂಡಗಳು ಏನಾದ್ರು ಇತ್ತಂತಂದ್ರೆ ಅದಕ್ಕೆ IBA ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗುತ್ತೆ, 4000 ppm. ಅದೇ ಏನಾದ್ರೂ ಜಸ್ಟ್ ತುದಿ ಕಾಂಡಗಳೇನಾದ್ರು ಇತ್ತಂತಂದ್ರೆ ಅದಕ್ಕೆ 2000, 1500 ppm ಅಷ್ಟು IBA ಹಾಕಿದ್ರೆ ನಮ್ಗೆ ರೂಟಿಂಗ್ ನ ಬರೋಕೆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಆಕ್ಟಿವಿಟಿ ಜಾಸ್ತಿ ಇರೋ ಕಡೆಯಿಂದ. ಈಗ ಸಸ್ಯ ಅಭಿವೃದ್ಧಿ ಮಾಡಿಕೊಂಡು ನಾಟಿ ಮಾಡ್ಬೇಕಾದ್ರೆ ಯಾವ ಒಂದು ತಳಿಗೆ ಎಷ್ಟೆಷ್ಟು ಅಂತರ ಕೊಟ್ರೆ ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ? ಇಲ್ಲಿ ತುಂಬಾ ಪ್ರಭೇದಗಳಿದಾವೆ. ವಸಂತ ಮಲ್ಲಿಗೆ ಅಥವಾ ಜಾಜಿ ಮಲ್ಲಿಗೆ, ಕಾಕಡ ಈ ತರ ತಳಿಗಳಿದಾವೆ. ಆ ತಳಿಗಳ ಬೆಳವಣಿಗೆಯ ಅನುಸಾರವಾಗಿ ನಾವು ಅಂತರಗಳನ್ನ ಕಾಪಾಡ್ಕೊಳ್ಬೇಕಾಗ್ತದ. ಯಾಕಂತಂದ್ರೆ ಸ್ಪ್ರೆಡಿಂಗ್ ನೇಚರ್ ಎಷ್ಟಿದೆ, ಅದರದ್ದು ಕೆನೋಪಿ ಎಷ್ಟು ಕವರ್ ಆಗುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಇಲ್ಲಿ ಅಂತರಗಳನ್ನ ಕೊಟ್ಟಿರ್ತಾರೆ. ಸೊ ವಸಂತ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆಗೆ ಎಷ್ಟು ಬೇಕಾಗುತ್ತೆ ಅಂತಂದ್ರೆ 1.5 ಗಿಡದಿಂದ ಗಿಡಕ್ಕೆ ಹಾಗೂ 1.5 ಸೊ ಒಂದು ರೋ ಇಂದ ಇನ್ನೊಂದು ರೋ ಮೀಟರ್ 1.5 ಮೀಟರ್ ಅಥವಾ 5 ಫೀಟ್ ಅಂತಾನು ಹೇಳ್ಬೋದು. 1.5 ಮೀಟರ್ 2 ಗಿಡದಿಂದ ಗಿಡಕ್ಕೂ ಸಾಲಿನಿಂದ ಸಾಲಿಗೂ. ಸೊ ಹಂಗಾದ್ರೆ ನಾವು 1 ಹೆಕ್ಟರಿಗೆ 4,500 ಗಿಡಗಳನ್ನ ನಾವು ಆರಾಮಾಗಿ ಕುಂದರ್ಸ್ಬಹುದು. ಅದೇ ರೀತಿ ಜಾಜಿ ಮಲ್ಲಿಗೆಗೆ ಮತ್ತೆ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಸ್ವಲ್ಪ ಇದ್ರದ್ದು ಸ್ಪ್ರೆಡ್ಡಿಂಗ್ ನೇಚರ್ ಜಾಸ್ತಿ ಇದೆ. ಹಂಗಾಗಿ ಇಲ್ಲಿ 2/1.5 ಮೀಟರ್ ಅಂತರ ಬೇಕಾಗಿರುತ್ತೆ. ಸೊ ಇಲ್ಲಿ ಸ್ಪೇಸಿಂಗ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಗಿಡಗಳ ಸಂಖ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಕಾಕಡದಲ್ಲೂ ಸ್ವಲ್ಪ ಕಮ್ಮಿ, 1/2/1/2 ಮೀಟರ್. ಸೊ ಇಲ್ಲಿ ಮತ್ತೆ ಸಸಿಗಳ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. 7,000ವರೆಗೂ ನಾವು 1 ಹೆಕ್ಟರ್ ಅಲ್ಲಿ ಕುಂದಿರ್ಸ್ಬೋದು. ಈ ಮಲ್ಲಿಗೆಯಲ್ಲಿ ನೀರು ಗೊಬ್ಬರ ನಿರ್ವಹಣೆ ಹೇಗೆ ಮಾಡಬೇಕು? ಇಲ್ಲಿ ನೀರಾವರಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಹವಾಗುಣ ಅನುಸಾರವಾಗಿ ನಾವು ನೀರಾವರಿಯನ್ನ ಮಾಡ್ಬೇಕಾಗುತ್ತೆ. ಸೊ ಬೇಸಿಗೆಯಲ್ಲಾದ್ರೆ ನೀವು ವೀಕ್ಲಿ ಒನ್ಸ್ ಅಥವಾ ತಗೊಂಡಿದ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಫ್ಲವರಿಂಗ್ ಎಲ್ಲ ಲೇಟ್ ಆಗುತ್ತೆ ಅಥವಾ ಕರೆಕ್ಟ್ ಆಗಿ ಬರೋಗಿಲ್ಲ. ಹಾಗಾಗಿ ನಾವು ಅಲ್ಟರ್ನೇಟ್ ಡೇಸ್ ಅಥವಾ ವೀಕ್ಲಿ ಟ್ವೈಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಾರಕ್ಕೆ 2 ಸಾರಿಯನ್ನ ನೀರನ್ನ ಉಣಿಸ್ಬೇಕಾಗುತ್ತೆ. ಅದೇ ಚಳಿಗಾಲದಲ್ಲಿ ನೀವು 1 ವೀಕಿಗೆ 1 ಸಾರಿ ಆದ್ರೂ ನೀರ್ ಕೊಟ್ರು ಓಕೆ. ಬಟ್ ಮಳೆಗಾಲದಲ್ಲಿ ನೀರು ಅವಶ್ಯಕತೆನೇ ಇರೋದಿಲ್ಲ ಅದಕ್ಕೆ. ಸೊ ಯಾವಾಗ ಮಳೆ ಬರೋದಿಲ್ಲ ಅಂದ್ರೆ ತುಂಬಾ ಡಿಸ್ಟೆನ್ಸ್ ಯಾವಾಗಾಯ್ತು ಸೊ ಅವಾಗದ್ರಷ್ಟೇ ನೀರ್ ಕೊಟ್ರು ಸಾಕಾಗುತ್ತೆ ಅದಕ್ಕೆ. ಸೊ ಡ್ರಿಪ್ ಹನಿ ನೀರಾವರಿ ನೀವು ಯೂಸ್ ಮಾಡ್ಕೊಂಡಿದ್ರೆ ಅಂತಂದ್ರೆ ಅದಂತೂ ತುಂಬಾ ಅನುಕೂಲ ಅಂತಾನೆ ನಾವು ಹೇಳ್ಬಹುದು. ಗೊಬ್ಬರ ಯಾವಾಗ ಕೊಡ್ಬೇಕಾಗುತ್ತೆ ಮೇಡಮ್? ಗೊಬ್ಬರ ಅಂತಂದ್ರೆ ಈ ಗಿಡದ ವಯಸ್ಸಿನ ಅನುಗುಣವಾಗಿ ನಾವು ಗೊಬ್ಬರವನ್ನ ಕೊಡ್ತೀವಿ. ಸೊ ಏನಾಗುತ್ತೆ ಅಂದ್ರೆ ಇನಿಷಿಯಲಿ 1 ವರ್ಷದಿಂದ ನಾಟಿ ಮಾಡುವಾಗ ಸೊ ಇಲ್ಲೂ ಹೆಂಗಿದೆ ಅಂತಂದ್ರೆ ಒಂದೊಂದು ಸ್ಪೀಸೀಸಿಗೂ ಒಂದೊಂದು ತರ ಗೊಬ್ಬರಗಳಿದಾವೆ, ಬೇರೆ ಬೇರೆ ಗೊಬ್ಬರ ಟೈಮ್ ಇದಾವೆ. ಅದಾದ್ಮೇಲೆ ಏನಾಗ್ತಿದೆ ಅಂದ್ರೆ ಸ್ಪ್ಲಿಟ್ ಡೋಸಸ್ ಅಂತ ಹೇಳ್ತೀವಿ. ಅಂತಂದ್ರೆ 6 ಸರಿ ಕೊಡೋದು. ಈ ಜಾಸ್ಮಿನ ಮರಿಕ್ಯುಲೇಟಮ್ ಅಥವಾ ವಸಂತ ಮಲ್ಲಿಗೆ ಇದೆ. ಸೊ ಅದರಲ್ಲೇ ಏನ್ ಮಾಡ್ತಾರೆ ಅಂತಂದ್ರೆ 6 ಸರಿ ಕೊಡ್ತಾರೆ. ಅಂದ್ರೆ ಪ್ಲಾಂಟಿಂಗ್ ಟೈಮ್ ಅಲ್ಲಿ 1 ಸರಿ ಕೊಟ್ಟು ಅದಾದ್ಮೇಲೆ 2 ಮಂತ್ಸ್ ಬಿಟ್ಟು ಇನ್ನೊಂದ್ಸರಿ,
2 months ಬಿಟ್ಟು ಇನ್ನೊಂದ್ಸರಿ. ಸೊ ಅದೇ ತರ 6 ಸಾರಿ ಕೊಡ್ತಾರೆ. ಸೊ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಇದಕ್ಕೆ ಅಂತಂದ್ರೆ 60, 120, 120 NPK. ಸೊ ನಾ ಇದ್ರಲ್ಲಿ ಹೇಳಿದೆ ನಾನು. ಸೊ ಇದು ಆ ತರ ಇಲ್ಲಂದ್ರೆ ಒಂದೊಂದು ಗಿಡಗಳಿಗೂ ನಾವು ಹೇಳ್ಬೋದು. ಒಂದೊಂದು ಗಿಡಕ್ಕಂತಂದ್ರೆ ಸಾರಜನಕ 30, ಆಮೇಲೆ ರಂಜಕ 60 ಅಥವಾ ಪೊಟ್ಯಾಶ್ 60. ಇದು 1 ರಿಂದ 2 ವರ್ಷಗಳವರೆಗೆ. ಅಂದ್ರೆ ನಾವು ಹೆಂಗೆ ವರ್ಷಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಂಗೇನೋ ಗೊಬ್ಬರ ಕೊಡೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಾವೇನಾದ್ರೂ ಎರೆಹುಳು ಗೊಬ್ಬರ ಕೊಟ್ಟಿದ್ವಿ ಅಂತಂದ್ರೆ ಮತ್ತಲ್ಲಿ ಅರ್ಧದಷ್ಟು ನಾವು NPK, ಯೂರಿಯಾ, DAP, SSP ನಾವು ಕಡಿಮೆ ಮಾಡಬಹುದು. ವರ್ಮಿ ಕಾಂಪೋಸ್ಟ್ ನ ಕೊಟ್ಟಿದ್ರೆ, ಎರೆಹುಳು ಗೊಬ್ಬರವನ್ನು ಕೊಟ್ಟಿದ್ರೆ ನಾವು ಕಡಿಮೆಯನ್ನ ಮಾಡಬಹುದು. ಪ್ರೂನಿಂಗ್ ಆದ್ಮೇಲೂ ಒಂದ್ಸರಿ ನಾವು ಗೊಬ್ಬರವನ್ನ ಕೊಡ್ಬೇಕಾಗುತ್ತೆ. ನೀವೇನು ಪ್ರೂನಿಂಗ್ ಅಂತ ಹೇಳಿದ್ರಲ್ಲ, ಸವರುವಿಕೆ ಅಂತ ತಾವು ಹೇಳ್ತಿರಲ್ಲ, ಇದು ಯಾವ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ? ಇಳುವರಿ ನಮಗೆ ಬಂದ ಆದ್ಮೇಲೆ ಮಾಡಬೇಕಾಗುತ್ತೆ, ಹೇಗೆ? ಇಳುವರಿಗಿಂತ ಮುಂಚೆ ಮಾಡಬೇಕಾಗುತ್ತೆ. ಸೊ ಪ್ರೂನಿಂಗ್ ಅಂತ ಹೇಳ್ತೀವಿ. ಇದು ವರ್ಷಕ್ಕೆ 1 ಸಾರಿ ಮಾಡಿದ್ರೆ ಸಾಕು ಸರ್. ಅದಾದ್ಮೇಲೆ ಇದು ಹೆಂಗಿದೆ ಅಂತಂದ್ರೆ ಒಂದೊಂದು ಪ್ರಭೇದಗಳಿಗೂ ಬೇರೆ ಬೇರೆ ಟೈಮಿಂಗ್ ಇದಾವೆ. ಯಾಕೆ ಬೇರೆ ಬೇರೆ ಟೈಮಿಂಗ್ ಇದಾವೆ ಅಂತಂದ್ರೆ ಎಲ್ಲಾನು ಒಂದೇ ಟೈಮಲ್ಲಿ ಫ್ಲವರ್ ಬರೋದಿಲ್ಲ. ಈಗ ವಸಂತ ಮಲ್ಲಿಗೆ ಆಗಿರ್ಬೋದು, ಅದಕ್ಕೆ ಬೇರೆ ಆದಂತಹ ಟೈಮೇ ಇದೆ. ಸೊ ಅದಕ್ಕಿಂತ ಮುಂಚೆ ಪ್ರೂನಿಂಗ್ ಮಾಡ್ಬೇಕಾಗುತ್ತೆ. ಸೊ ಆ ತರ ಇರುತ್ತೆ. ಹಂಗಾಗಿ ವರ್ಷಕ್ಕೆ 1 ಬಾರಿ ನಾವು ಸವರುವಿಕೆ ಅಥವಾ ಪ್ರೂನಿಂಗ್ ಮಾಡ್ಬೇಕಾಗುತ್ತೆ. ಸೊ ಹಂಗ್ ಪ್ರೂನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಗಿಡಗಳು ಪುನಶ್ಚೇತನಗೊಳ್ಳುತ್ತೆ. ಪುನಶ್ಚೇತನಗೊಂಡಾಗ ಏನಾಗುತ್ತೆ, ಜಾಸ್ತಿ ಕವಲುಗಳು ಬರುತ್ತೆ, ಬ್ರಾಂಚ್ಗಳು ಜಾಸ್ತಿ ಆಗುತ್ತೆ. ಹಂಗೆ ಅದರಿಂದ ನಾವು ಹೂಗಳನ್ನ ಜಾಸ್ತಿ ಪಡಿಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಂಗಾಗಿ ಈಗ ವಸಂತ ಮಲ್ಲಿಗೆದಲ್ಲಿ ನೋಡ್ಬೇಕಂದ್ರೆ ಡಿಸೆಂಬರ್ ಜನವರಿದಲ್ಲಿ ನಾವು ಪ್ರೂನಿಂಗ್ ಮಾಡ್ಬೇಕಾಗುತ್ತೆ, ಸವರುವಿಕೆ. ಅದೇ ಈಗ ಜಾಜಿ ಮಲ್ಲಿಗೆಯಲ್ಲೂ ಡಿಸೆಂಬರ್ ಜನವರಿ ಅಥವಾ ನವೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ರು ನಡೆಯುತ್ತೆ. ಬಟ್ ಕಾಕಡ, ವಾಸನೆ ಇಲ್ದಂತಹ ಒಂದು ಸ್ಪೀಸೀಸ್ ಏನಿದೆ ಕಾಕಡ, ಸೊ ಅದರಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ನಾವು ಅಂದ್ರೆ ಯೂಶುವಲಿ ಏನಾಗುತ್ತೆ ಅಂದ್ರೆ ಡಾರ್ಮಂಟ್ ಸೀಸನ್ ಅಲ್ಲಿ ಮಾಡ್ತಾರೆ. ಡಾರ್ಮಂಟ್ ಅಂದ್ರೆ ಅದು ಸ್ವಲ್ಪ ಅಷ್ಟು ಆಕ್ಟಿವ್ ಗ್ರೋತ್ ಸ್ಟೇಜ್ ಇರಲ್ಲ, ಆ ಟೈಮ್ ಅಲ್ಲಿ ಪ್ರೂನಿಂಗ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಪ್ರೂನಿಂಗ್ ಅಥವಾ ಸವರುವಿಕೆ ಮಾಡಿದಾಗ ನೆಕ್ಸ್ಟ್ ಕಮಿಂಗ್ ಸೀಸನ್ ಏನಿರುತ್ತೆ ಆ ಸೀಸನ್ ಅಲ್ಲಿ ಕವಲುಗಳು ಜಾಸ್ತಿ ಬರ್ಲಿ ಅಂತ ಹೇಳ್ಬಿಟ್ಟು ಡಾರ್ಮಂಟ್ ಸೀಸನ್ ಅಲ್ಲಿ ಮಾಡ್ತಿರ್ತಾರೆ. ಸೊ ಎಷ್ಟು ಹೈಟ್ ಮಾಡ್ಬೇಕಂತಂದ್ರೆ ನೆಲದಿಂದ 40 ರಿಂದ 60 ಸೆಂಟಿಮೀಟರ್ ಬಿಟ್ಟು ನಾವು ಎಲ್ಲಾನು ಪ್ರೂನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹೈಟ್ 40 ರಿಂದ 60 ಸೆಂಟಿಮೀಟರ್ ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ, ಪ್ರೂನಿಂಗ್ ಮಾಡ್ಬೇಕಾಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಕಟ್ ಮಾಡಿದ ಪೋರ್ಷನ್ಗೆ ನಾವು ಸ್ವಲ್ಪ ಬೋರ್ಡೋ ಮಿಶ್ರಣ ಅಂತ ಹೇಳ್ತೀವಿ. ಬೋರ್ಡೋ ಮಿಶ್ರಣ ಅದನ್ನ ಲೇಪನೆ ಮಾಡೋದ್ರಿಂದ ಅದಕ್ಕೆ ಯಾವ್ದಾದ್ರೂ ರೋಗಗಳನ್ನ ತಡೆದಿಟ್ಟುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಕಟ್ ಮಾಡ್ಕೊಳ್ಳೋ ಹೊತ್ತಿಗೆ ನಾವು ಕ್ಲೀನ್ ಆಗಿರೋ ಸಿಕೇಚರ್ನ ಯೂಸ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಾವು ಯಾವ್ದಾದ್ರು ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಮೇಡಮ್, ಇದು ಕೊಯ್ಲು ಕಟಾವು ಏನ್ ಮಾಡ್ತೀವಲ್ಲ, ಯಾವ ರೀತಿ ಇಳುವರಿ ಬರುತ್ತೆ ಈ ಮಲ್ಲಿಗೆಯಲ್ಲಿ ಅನ್ನೋದು? ನಾಟಿ ಮಾಡಿ 6 ತಿಂಗಳಿಗೆ ನಿಮಗೆ ಇಳುವರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹೂಗಳೆಲ್ಲ ಬರ್ತಾ ಹೋಗುತ್ತೆ. ದಿನ ಕಳೆದಂತೆ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ ನಿಮ್ಗೆ 1 ವರ್ಷ 2 ವರ್ಷ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಮೈನಸ್ ಅಲ್ಲೇ ಇರ್ತೀರಾ. ಅಂತಂದ್ರೆ ಇನ್ಪುಟ್ ಕಾಸ್ಟ್ ಗಿಂತನೂ ಸ್ವಲ್ಪ ನಿಮಗೆ ಲಾಭದಾಯಕ ಅನ್ಸೋದಿಲ್ಲ. ಅವಾಗ ಸ್ವಲ್ಪ ಎಲ್ಲರಿಗೂ ಪ್ಯಾನಿಕ್ ಆಗ್ತಾ ಇರ್ತಾರೆ. ಬಟ್ ಅದು 3ನೇ ವರ್ಷದಿಂದ ನಾವು ಇಳುವರಿ 12 ವರ್ಷವರೆಗೂ ಪಡಿಬಹುದು. 3 ವರ್ಷದಿಂದ ಲಾಭದಾಯಕವಾದಂತಹ ಬೆಳೆ ಸ್ಟಾರ್ಟ್ ಆಯ್ತಂದ್ರೆ 12 ವರ್ಷದವರೆಗೂ ನಾವು ಇಳುವರಿಯನ್ನ ಪಡೆಬಹುದು. ಹಾಗೆ ಇದು ಲಾಭದಾಯಕವಾದ ಬೆಳೆ ಅಂತಾನು ನಾವು ಹೇಳ್ಬೋದು. ಇನಿಷಿಯಲ್ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ. ಬಟ್ ಇದೇ ಸ್ವಲ್ಪ ಒಂದು 5-6 ವರ್ಷ ಆಯ್ತಂತಂದ್ರೆ ನಾವು ಅದರಿಂದ 8 ರಿಂದ 10 ಟನ್ ಅಷ್ಟು 1 ಹೆಕ್ಟರಿಗೆ ನಾವು ಇಳುವರಿಯನ್ನ ಪಡೆಯಬಹುದು. ಈಗ ಮೇಡಮ್, ಯಾವುದೇ ಒಂದು ಬೆಳೆ ತಗೊಂಡ್ರು ಅದರಲ್ಲಿ ಸಾಮಾನ್ಯವಾಗಿ ಕೀಟಗಳ ಮತ್ತು ರೋಗಗಳ ಬಾಧೆ ಇದ್ದೇ ಇರುತ್ತೆ. ಮಲ್ಲಿಗೆಯಲ್ಲಿ ಯಾವ ರೀತಿ ಕೀಟಗಳು ಬರ್ತವೆ ಮತ್ತು ಯಾವ ರೀತಿ ರೋಗಗಳು ಬರ್ತವೆ, ಅವುಗಳ ಒಂದು ನಿಯಂತ್ರಣವನ್ನು ನಮ್ಮ ರೈತ ಬಾಂಧವರಿಗೆ ಹೇಗೆ ಕೈಗೊಳ್ಳಬೇಕು ಅನ್ನೋದು? ಮಲ್ಲಿಗೆ ತಿಗಣೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅಡಲ್ಟ್ ಸ್ಟೇಜ್ ಅಥವಾ ಇನ್ನೊಂದೇನಿರುತ್ತೆ, ಅದು ತಿಗಣೆಗಳು ಅವು ಏನಿರ್ತಾವ ಅಂತಂದ್ರೆ ಎಲೆಗಳನ್ನೆಲ್ಲ ತಿಂದುಕೊಂಡ್ ಬಿಡುತ್ತೆ. ಆ ತಿಂದಾಗ ಏನಾಗುತ್ತೆ ಅಂತಂದ್ರೆ ಅದರದ ಮೇಲಿನ ಭಾಗದಲ್ಲಿ ಅಂದ್ರೆ ಕೆಳಗ ಭಾಗದಲ್ಲಿ ಇವೆಲ್ಲ ಇದ್ಬಿಡುತ್ತೆ. ಸೊ ಮೇಲಿನ ಭಾಗದಲ್ಲಿ ಏನಾಗುತ್ತೆ, ಎಲ್ಲ ಕಂದು ಕಂದು ಚುಕ್ಕೆಗಳನ್ನೆಲ್ಲ ಕಂಡು ಬರ್ತಾ ಹೋಗ್ತದೆ. ಲೇಟರ್ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಎಲ್ಲಾ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಸೊ ನಾವು ಅವಾಗ ಅದಕ್ಕೆ ಏನ್ ಕಂಟ್ರೋಲ್ ಮಾಡ್ಬೇಕಂತಂದ್ರೆ, ಸೊ ನಾವು 2 ml ಆಕ್ಸಿಡೋಮೆಥಲ್ ಮೀಥೈಲ್ ಅಥವಾ ಡೈಕ್ಲೋರೋವಾಸ್
0.5 ml ಸ್ಪ್ರೇ ಮಾಡೋದ್ರಿಂದ ನಾವು ಇದನ್ನ ತಡೆಗಟ್ಟಬಹುದು ಅಂತ ನಾವು ಹೇಳ್ಬೋದು. ಅದೇ ರೀತಿ ನುಷಿ ಅಂತ ಹೇಳ್ತೀವಿ, ಥ್ರಿಪ್ಸ್ ನಿಶು ಅಂತ ಹೇಳ್ತೀವಿ. ಸೊ ಇದೂನು ಎಲೆಯ ಕೆಳಭಾಗದಲ್ಲೇ ಕಂಡುಬರುತ್ತೆ ಜಾಸ್ತಿ. ಅದೇನಾಗುತ್ತೆ ಅಂದ್ರೆ ಎಲೆಗಳಿಂದ ಎಲ್ಲಾ ರಸಗಳನ್ನ ಹೀರ್ಕೊಂಡ್ ಬಿಡುತ್ತೆ. ಆ ರಸ ಹೀರಿದಾಗ ಎಲೆಗಳು ಫುಲ್ ಡ್ರೈ ಆಗ್ತಾ ಹೋಗುತ್ತೆ. ಸೊ ಲೇಟರ್ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆನೆ ಫುಲ್ ಮುದುಡ್ಕೊಂಡು ಫುಲ್ ಗಿಡನೇ ಒಣಗೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಾವು ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತಂದ್ರೆ 2.5 ml ಡೈಕೋಫಾಲ್ ಪರ್ ಲೀಟರ್ ಆಫ್ ವಾಟರ್, ಅಥವಾ ಈಗ ನೀವು ಟ್ಯಾಂಕ್ ಅಲ್ಲಿ ಹೇಳ್ಬೋದು ಅಂತಂದ್ರೆ 20 ಲೀಟರ್ ನೀರಲ್ಲಿ ಎಷ್ಟು ಬೇಕಾಗುತ್ತೆ 2.5 ml ಹಿಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಸೊ ನಾವು ಅದನ್ನ ಹತೋಟಿಗೆ ತರಬಹುದು ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದಿದೆ ಕೆಂಪು ಶುಲ್ಕ ಕೀಟ ಅಂತ ಹೇಳ್ತೀವಿ. ಸೊ ಅದನ್ನ ರೆಡ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಇದೂನು ಎಲೆಯ ಕೆಳಭಾಗದಲ್ಲೇನೆ ಕಂಡುಬರುತ್ತೆ. ಇದಕ್ಕೂ ನಾವು ಸಕ್ಕಿಂಗ್ ಸ್ಯಾಪ್ ಅಂತಾನೆ ಹೇಳ್ತೀವಿ. ಅಂತಂದ್ರೆ ಒಳಗಿರುವಂತಹ ರಸ ಅಂಶ ಏನಿರುತ್ತಲ್ಲ ಅದೆಲ್ಲ ಹೀರ್ಕೊಂಡ್ ಬಿಡುತ್ತೆ. ಸೊ ಮೇಲಿಂದ ಎಲೆಗಳಲ್ಲೆಲ್ಲ ಫುಲ್ ಕಂದು ಬಣ್ಣಕ್ಕೆ ತಿರುಗ್ತಾವ. ಸೊ ಲೇಟರ್ ಸ್ಟೇಜಸ್ ಫುಲ್ ಒಣಗೋಗ್ಬಿಡುತ್ತೆ ಗಿಡ. ಸೊ ಆ ತರ ಆದಾಗ ಇದಕ್ಕೆ ನಾವು ವೆಟೇಬಲ್ ಸಲ್ಫರ್ ಅಂತ ಹೇಳ್ತೀವಿ, ಅಂದ್ರೆ ಗಂಧಕ. ಸೊ 3 ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್ ಅಥವಾ ಮೆಲಾಥಿಯನ್ ಸ್ಪ್ರೇ ಮಾಡೋದ್ರಿಂದ ನಾವು ಇದನ್ನ ಹತೋಟಿಗೆ ತರಬಹುದು. ಏನೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಕೈಗೊಂಡ್ರೆ ನಾವು ಮಲ್ಲಿಗೆಯಲ್ಲಿ ಒಳ್ಳೆ ಇಳುವರಿ ಪಡಬಹುದು, ಅದನ್ನ ಒಂದು ಲಾಭದಾಯಕವಾದ ಬೆಳೆ ಹೇಗೆ ನಾವು ಮಾಡ್ಕೋಬಹುದು ಅಂತ ತಾವು ಹೇಳ್ತೀರಿ. ಈ ಮಲ್ಲಿಗೆಯಲ್ಲಿ ಯಾವ ರೀತಿಯ ರೋಗಗಳು ಬಾಧಿಸ್ತವೆ, ಅವನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು? ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ರೋಗಗಳು ಮತ್ತೆ ಕೀಟಗಳಲ್ಲಿ ಎಫೆಕ್ಟ್ ಯಾವ್ದ್ರದ್ದಿದೆ ಅಥವಾ ಇದೇ ರೋಗನೇ ಅಥವಾ ಕೀಟನೇ ಅಂತ ಹೇಳಿ ನಮಗ್ ಗೊತ್ತಾಗಂಗಿಲ್ಲ. ಸೊ ಇದೊಂದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ, ಅದನ್ನ ಲೀಫ್ ಸ್ಪಾಟ್ ಅಂತ ಕರಿತೀವಿ. ಸೊ ನಾವು ಫುಲ್ ಗಮನವಾಗಿ ನೋಡಿದ್ದಾಗನೇ ಗೊತ್ತಾಗೋದು ನುಷಿ ಎಲೆಯ ಕೆಳಭಾಗದಲ್ಲಿ ಇದೆಯೋ ಅಥವಾ ಇಲ್ವೋ, ಅದರಿಂದನೇ ಗೊತ್ತಾಗುತ್ತೆ. ಸೊ ಇದು ಎಫೆಕ್ಟ್ ಕೀಟದಿಂದಾಗಿದೆನಾ ಅಥವಾ ರೋಗದಿಂದಾಗಿದೆನಾ ಅಂತ ಹೇಳಿ. ಸೊ ಇದರಲ್ಲಿ ಬರುವಂತಹ ಒಂದು ರೋಗ ಅಂತಂದ್ರೆ ಎಲೆ ಚುಕ್ಕೆ ರೋಗ, ಲೀವ್ ಸ್ಪಾಟ್ ಅಂತ. ಲೀವ್ ಸ್ಪಾಟ್ ಮೊದಲು ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಎಲೆದ ಮೇಲೆ ಕಾಣಿಸ್ತಾ ಹೋಗುತ್ತೆ. ಸೊ ಸ್ವಲ್ಪ ದಿನ ಹಂಗೆ ಹೋದಾಗ ಏನಾಗುತ್ತೆ, ಎಲ್ಲಾ ಚುಕ್ಕೆಗಳು ಒಂದೇ ಕಡೆ ಹರಡ್ಬಿಟ್ಟು ಫುಲ್ ಕಂದು ಬಣ್ಣಕ್ಕೆ ತಿರುಗೋದು. ಅದಾದ್ಮೇಲೆ ಲೇಟರ್ ಸ್ಟೇಜಸ್ ಫುಲ್ ಎಲೆ ಎಲ್ಲ ಒಣಗೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನಂದ್ರೆ ಒಂದು ಫಂಗಲ್ ಇನ್ಫೆಕ್ಷನ್ ಅಂತಾನೆ ಹೇಳ್ಬೋದು ಇದಕ್ಕೆ. ಸೊ ಇದನ್ನ ನಾವು ಹೆಂಗೆ ಕಂಟ್ರೋಲ್ ಮಾಡಬಹುದು ಅಂತಂತಂದ್ರೆ, ಸೊ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, 0.3% ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಕಾರ್ಬನ್ ಡೈಸಿನ್ 1 ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್ ಸ್ಪ್ರೇ ಮಾಡಿದ್ರು ನಾವು ಇದನ್ನ ಹತೋಟಿಗೆ ತರಬಹುದು. ಇದು ಫಂಗಲ್ ಶಿಲೀಂಧ್ರನಾಶಕಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನ ಹತೋಟಿಗೆ ತಂದ್ಕೋಬಹುದು. ಇನ್ನೊಂದು ತುಕ್ಕು ರೋಗ, ರಸ್ಟ್ ಅಂತ ಹೇಳ್ತೀವಿ. ಅದನ್ನು ಹೆಂಗಿರುತ್ತೆ ಅಂದ್ರೆ ಚಾಕ್ಲೇಟ್ ಕಲರ್, ಬ್ರೌನ್ ಕಲರ್ ಎಲೆ ಮೇಲೆಲ್ಲ ಈಗ ರಸ್ಟ್ ಹಿಡ್ದಂಗೆ ಕಾಣಿಸ್ತಾ ಹೋಗುತ್ತೆ. ಸೊ ಫಸ್ಟಿಗೆ ಕಿತ್ತಳೆ ಬಣ್ಣ ಇರುತ್ತೆ. ಸೊ ಲೇಟರ್ ಸ್ಟೇಜಸ್ ಎಲ್ಲ ಏನಾಗುತ್ತೆ ಅಂತಂದ್ರೆ ಕಿತ್ತಳೆ ಹೋಗಿ ಬ್ರೌನ್ ಕಲರ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಕಾರ್ಬನ್ ಡೈಸಿನ್ 1 ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್ ಅಥವಾ ವೈಟಾವ್ಯಾಕ್ಸ್ ಅಂತ ಸಿಗುತ್ತೆ. ಸೊ ಅದು 1 ml ಪರ್ ಲೀಟರ್ ಆಫ್ ವಾಟರ್ ಅದರಲ್ಲಿ ಹಾಕಿ ಸ್ಪ್ರೇ ಮಾಡಿದ ತಕ್ಷಣನೇ ನಾವು ಇದನ್ನ ಕಂಟ್ರೋಲಿಗೆ ಅಥವಾ ಹತೋಟಿಗೆ ತರಬಹುದು. ಅದಕ್ ಬಿಟ್ರು ಇನ್ನೊಂದಿದೆ ಗಾಲ್ಮೈಟ್ ಅಂತ. ಇದು ಒಂದು ಸೀರಿಯಸ್ ಆಗಿ ಹೇಳ್ಬೋದು. ಅಂದ್ರೆ ಬೇರುಗಳಲ್ಲಿ ಗಂಟು ತರ ಆಗ್ತಿರುತ್ತೆ. ಸೊ ಗಾಲ್ಮೈಟ್ ಅಂತ ಹೇಳಿ ಕರಿತೀವಿ, ಗಂಟುಗಳಿರುತ್ತೆ. ಸೊ ಇದು ಏನಾಗುತ್ತೆ ಅಂತಂದ್ರೆ ಗಿಡದ ಬೆಳವಣಿಗೆನೇ ಆಗೋದಿಲ್ಲ. ಕೆಳಗಡೆ ರೂಟ್ ಅಲ್ಲಿ ಆ ತರ ಗಂಟುಗಳು ಕಾಣಿಸ್ಕೊಳ್ತಾ ಹೋಗ್ತಂತಂದ್ರೆ ಬೆಳವಣಿಗೆ ಆಗೋದಿಲ್ಲ. ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಸೊ ನಮಗ್ ಮೇಲೆ ನೋಡ್ತಿರ್ತೀವಿ ಯಾವ್ದು ಡಿಸೀಸ್ ಅಥವಾ ಏನೂ ಇರೋದಿಲ್ಲ, ಬಟ್ ರೂಟ್ ಅಲ್ಲಿ ಇರುತ್ತೆ ಇದು. ಹಂಗಾಗಿ ಸೊ ನಾವು ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಗಿಡಕ್ಕೆ ಬೇರನ್ನ ಸ್ವಲ್ಪ ಸಡಿಲಗೊಳಿಸಿ ನಾವು ಇದರಲ್ಲಿ 20 ಗ್ರಾಮ್ ಕಾರ್ಬೋಫಿರನ್ ಹರಳುಗಳನ್ನ ನಾವು ಒಳಗಡೆ ಹಾಕಿದ ತಕ್ಷಣನೇ ಅದಕ್ಕೆ ಸ್ವಲ್ಪ ನೀರನ್ನ ಚುಮ್ಕಿಸ್ ಅಥವಾ ನೀರನ್ನ ಕೊಡೋದ್ರಿಂದನ ಸೊ ಇದು ಒಳಗಡೆ ಏನಾಗುತ್ತೆ ಸ್ವಲ್ಪ ಸೊಲ್ಯುಬಲ್ ಆಗುತ್ತೆ. ಹಂಗಾದ ತಕ್ಷಣನೇ ಅಲ್ಲಿಂದ ಆ ರೋಗಗಳನ್ನ ನಾವು ಹತೋಟಿಗೆ ತಗೊಳ್ಬಹುದು. ಅದಕ್ ಬಿಟ್ರೆ ನಾವು ಜೈವಿಕವಾಗಿ ಹೋಗ್ಬೇಕು ಅಂತಂದ್ರೆ ಸೊ ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆ ಸೊ ಇದನ್ನ ಕೊಟ್ಟರು ಸಮೇತ ಸೊ ನಾವು ಇದನ್ನ ಹತೋಟಿಗೆ ತಂದ್ಕೊಳ್ಬಹುದು. ತಾವು ಏನು ಈ ಬೇಸಾಯ ಕ್ರಮಗಳು ಹೇಳಿದ್ರೆ ಮೇಡಮ್, ಯಾವ ರೀತಿ ಮಣ್ಣು ಸೂಕ್ತ, ಆಮೇಲೆ ಹವಾಗುಣ ಯಾವ ರೀತಿ ಇರಬೇಕಾಗುತ್ತೆ, ಯಾವ್ಯಾವ ಒಂದು ತಳಿಗಳಿದ್ದಾವೆ, ಸಸ್ಯಾಭಿವೃದ್ಧಿ ಹೆಂಗೆ ಮಾಡಬೇಕು, ಎಷ್ಟು ಅಂತರ ಕೊಟ್ಟರೆ ಒಳ್ಳೆ ಇಳುವರಿ ಬರುತ್ತೆ, ಒಟ್ಟಾರೆಯಾಗಿ ಈ ಮಲ್ಲಿಗೆಯಲ್ಲಿ ಇವೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಮಾಡಿದ್ರೆ ನಾವು ಒಂದು ಲಾಭದಾಯಕವಾಗಿ ಮಲ್ಲಿಗೆನ ಬೆಳಿಬೋದು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನು ಮಾಡಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಮಲ್ಲಿಗೆ ಹೂವಿನ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದ ಪುಷ್ಪ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಅನುರಾಧಾ ರಾಜ್ಕುಮಾರ್ ವಡಗಾವಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.